ಫ್ರೆಂಡ್ಸ್, ಇವತ್ತು ನಾವು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಒಂದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀವಿ. ಕ್ಲಾಸ್ ನೋಟ್ಸು ಡಿಸ್ಕ್ರಿಪ್ಷನ್ ಅಂತ ನೋಡಿ ವಿಡಿಯೋ ಫುಲ್ ತಗೊಂಡು ಅಲ್ಲಿ ಸ್ಟೂಡೆಂಟ್ಸ್, ಇವತ್ತು ನಾವು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಒಂದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು? ದ ಪ್ರೋಸೆಸ್ ರಿಸಲ್ಟಿಂಗ್ ಇನ್ ದಿ ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸಸ್ ವಿತ್ ದಿ ನ್ಯೂ ಕೆಮಿಕಲ್ ಕಾಂಪೋಸಿಷನ್ ಅಂಡ್ ಪ್ರಾಪರ್ಟೀಸ್. ಮೀನ್ಸ್ ಇಲ್ಲಿ ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮೇಷನ್ ಆಗುತ್ತೆ. ಇದರಿಂದ ವಿತ್ new chemical composition and properties. The characteristics of a chemical reaction ಯಾವ್ಯಾವ ಅಂದ್ರೆ evolution of a gas, formation of intermediate, color changes ಮತ್ತು change in temperature. ಇದು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕೇಳಬಹುದು. NCERT ಅಲ್ಲಿ ನೀವು ಕೊಟ್ಟಿದ್ದಾರೆ, ರೆಫರೆನ್ಸ್ ಮಾಡಬೇಕು. ಇವು ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಇದಾವೆ, ಇಲ್ಲಿ ವಾಟ್ ಇಸ್ ಕೆಮಿಕಲ್ ಇಕ್ವೇಷನ್? The method of representing a chemical reaction with the help of symbols and formula of the substances. Means magnesium do Mg, ಕಾರ್ಬನ್ ಡೈಆಕ್ಸೈಡ್ CO2. ಈ ಕೆಮಿಕಲ್ ರಿಯಾಕ್ಷನ್ ನ ಆ ಸಿಂಬಲ್ಸ್ ಇಂದ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ ಕೆಮಿಕಲ್ ರಿಯಾಕ್ಷನ್ ನ, ಅದಕ್ಕೆ ಕೆಮಿಕಲ್ ಇಕ್ವೇಷನ್ ಅಂತ ಅಂತಾರೆ. ರಿಯಾಕ್ಟೆಂಟ್ಸ್ ಅಂದ್ರೆ ಸಬ್ಸ್ಟೆನ್ಸಸ್ ವಿಚ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಈಗ ಯಾವ್ಯಾವ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾವೆ ನೋಡ್ರಿ, ಇಲ್ಲಿ ಮ್ಯಾಗ್ನೀಸಿಯಂ ಮತ್ತೆ ಆಕ್ಸಿಜನ್, ಇವೆರಡು ಆಕ್ಸಿಜನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾವೆ. ಅದಕ್ಕೆ ರಿಯಾಕ್ಟೆಂಟ್ಸ್ ಅಂತ ಅಂತೀವಿ. ಪ್ರಾಡಕ್ಟ್ಸ್ ಅಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗ್ತವೆ ಯಾವಾಗ ಎರಡು ರಿಯಾಕ್ಟೆಂಟ್ಸ್ ಗಳು ಕಂಬೈನ್ಡ್ ಆದಾಗ. ಅದು ನೋಡಿ ಇಲ್ಲಿ ಎರಡು ಕಂಬೈನ್ ಆದಾಗ ಮ್ಯಾಗ್ನೀಸಿಯಂ ಆಕ್ಸೈಡ್ ಸಿಕ್ತು, ಅದಕ್ಕೆ ಇದಕ್ಕೆ ಪ್ರಾಡಕ್ಟ್ಸ್ ಅಂತಾನೆ. ಎಕ್ಸಾಂಪಲ್ ಏನ್ ಕೊಡ್ತು? ಬರ್ನಿಂಗ್ ಆಫ್ ಮ್ಯಾಗ್ನೀಸಿಯಂ ಕೊಡಬಹುದು. ವೈ ಶುಡ್ ಎ ಮ್ಯಾಗ್ನೀಸಿಯಂ ರಿಬನ್ ಬಿ ಕ್ಲೀನ್ ಬಿಫೋರ್ ಬರ್ನಿಂಗ್ ಇನ್ ಏರ್? ಇದು 2 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್, ಬರೋ ಸಾಧ್ಯತೆ ಬಹಳ ಇದೆ. ದ ಮ್ಯಾಗ್ನೀಸಿಯಂ ರಿಬನ್ ವಿಚ್ ವಿ ಯೂಸ್ ಆಸ್ ಎ ಕಾಂಟಿಂಗ್ ಆಫ್ ಬೇಸಿಕ್ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಆನ್ ಇಟ್ಸ್ ಸರ್ಫೇಸ್. ಇಲ್ಲಿ ನಾವು ಮ್ಯಾಗ್ನೀಸಿಯಂ ರಿಬನ್ ನ ಈ ಕೋಟಿಂಗ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಬೇಸಿಕ್ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಗೆ ಆನ್ ಇಟ್ ಸರ್ಫೇಸ್ ವಿಚ್ ಇಸ್ ಫಾರ್ಮ್ಡ್ ಬೈ. ಇದು ಎದರಿಂದ ಫಾರ್ಮ್ ಆಗುತ್ತೆ? ಮಾಯಿಸ್ಟ್ ಏರ್ ಇಂದ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವು ಬಿಫೋರ್ ಬರ್ನಿಂಗ್ ಇನ್ ಏರ್ ವಿ ಯೂಸ್ ಎ ಸ್ಯಾಂಡ್ ಪೇಪರ್. ಅದ್ರ ಸ್ಯಾಂಡ್ ಪೇಪರ್ ಇಂದ ಚೆನ್ನಾಗಿ ಗುಜ್ಜಿ ನಾವು ಮ್ಯಾಗ್ನೀಸಿಯಂ ರಿಬನ್ ನ ಬಿಫೋರ್ ಕ್ಲೀನ್ ಮಾಡ್ತೀವಿ. ಯಾಕಂದ್ರೆ ಅದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಆಕ್ಟ್ ಮಾಡುತ್ತೆ. ಅದಕ್ಕೆ ಬೇಸಿಕ್ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಗೆ. ಅರ್ಥ ಆಯ್ತಾ? ಸ್ಕೆಲಿಟಲ್ ಕೆಮಿಕಲ್, ಈ ಕೆಮಿಕಲ್ ಇಕ್ವೇಷನ್ ಅಲ್ಲಿ 2 ಟೈಪ್ಸ್ ಇದಾವೆ, ಒಂದು ಸ್ಕೆಲಿಟಲ್ ಒಂದು ಬ್ಯಾಲೆನ್ಸ್ಡ್. ಸ್ಕೆಲಿಟಲ್ ಅಂದ್ರೆ ಏನಂತ ನೋಡೋಣ ಬನ್ನಿ. ಕೆಮಿಕಲ್ ಇಕ್ವೇಷನ್ ರಿಟರ್ನ್ ಇನ್ ದಿ ಫಾರ್ಮ್ ಆಫ್ ಎ ಸಿಂಬಲ್ಸ್ ಅಂಡ್ ಫಾರ್ಮುಲಾಸ್. ಸೇಮ್ ಸಿಂಬಲ್ಸ್ ಮತ್ತು ಫಾರ್ಮುಲಾಸ್ ಯೂಸ್ ಮಾಡೇ ಬರೆಯೋದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಬ್ಯಾಲೆನ್ಸ್ಡ್ ಇರ್ಬೋದು, ಮೇ ನಾಟ್ ಬಿ ಬ್ಯಾಲೆನ್ಸ್ಡ್ ಇರ್ಬೋದು. ನೋಡ್ರಿ ಇಲ್ಲಿ ಮ್ಯಾಗ್ನೀಸಿಯಂ ಪ್ಲಸ್ ಆಕ್ಸಿಜನ್ ಇಸ್ ಈಕ್ವಲ್ ಟು ಮ್ಯಾಗ್ನೀಸಿಯಂ ಆಕ್ಸೈಡ್. ನೋಡ್ರಿ ಇಲ್ಲಿ ಮ್ಯಾಗ್ನೀಸಿಯಂ ಒಂದು ಮ್ಯಾಗ್ನೀಸಿಯಂ ಒಂದು. ಓಕೆ, ಆಕ್ಸಿಜನ್ ಇಲ್ಲಿ ಎರಡಿದೆ, ಇಲ್ಲಿ ಒಂದಿದೆ, ಬ್ಯಾಲೆನ್ಸ್ಡ್ ಇಲ್ಲ. ಇಲ್ಲಿ ನೋಡಿ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಇಸ್ ಈಕ್ವಲ್ ಟು ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಕಾರ್ಬನ್ ಒಂದಿದೆ, ಆಕ್ಸಿಜನ್ ಎರಡಿದೆ, ಬ್ಯಾಲೆನ್ಸ್ಡ್ ಇದೆ. ಬ್ಯಾಲೆನ್ಸ್ ಇರ್ಬೋದು, ಬ್ಯಾಲೆನ್ಸ್ಡ್ ಇಲ್ದಂಗೆ ಇರ್ಬೋದು. ಅದಕ್ಕೆ ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್ ಅಂತಾರೆ. ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರೋದು. ಇದು 2 ಮಾರ್ಕ್ಸ್ ಗೆ ಕೇಳೋ ಬಹಳ ಇಂಪಾರ್ಟೆಂಟ್. ವೈ ಕೆಮಿಕಲ್ ಇಕ್ವೇಷನ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಂದ್ರೆ ಬಿಕಾಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳುತ್ತೆ ಗೊತ್ತಾ? ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಶುಡ್ ಬಿ ಈಕ್ವಲ್ ಟು ದಿ ಟೋಟಲ್ ಮಾಸ್ ಆಫ್ ಪ್ರಾಡಕ್ಟ್ಸ್. ಎಷ್ಟು ರಿಯಾಕ್ಟೆಂಟ್ಸ್ ಇರಬೇಕು, ಅಷ್ಟೇ ಪ್ರಾಡಕ್ಟ್ಸ್ ಇರಬೇಕು. ಅಂಡರ್ಸ್ಟುಡ್ ಎವರಿಬಡಿ? ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು 4 ಟೈಪ್ಸ್. ಆದ್ರೆ ಇದು ರೆಡಾಕ್ಸ್ ರಿಯಾಕ್ಷನ್ ನೀವು ಹೈಯರ್ ಸ್ಟಡೀಸ್ ಫಸ್ಟ್ PUC ಹೋದಾಗ ಒಂದು ಲೆಸನ್ ಇರುತ್ತೆ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಓದ್ತೀರಾ. ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ 4 ಟೈಪ್ಸ್: ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇವು 4 ರಿಯಾಕ್ಷನ್ ಅಲ್ಲಿ 1 ಟೈಪ್ ಕೊಡೋದು ಫಿಕ್ಸ್. ಆದ್ರೆ ಅದಕ್ಕೆ ಇದು 4 ಟೈಪ್ ಅಲ್ಲಿ ಎಲ್ಲಾದ್ರೂ ಡೆಫಿನೇಷನ್ ನೋಡ್ಕೊಂಡು ಹೋಗಿ, ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ. ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನು? ಇದು ಒಂದು ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಇಲ್ಲಿ 2 or more ಸಬ್ಸ್ಟೆನ್ಸ್ ರಿಯಾಕ್ಟ್ ಆಗ್ತವೆ ಟು ಫಾರ್ಮ್ ಎ ಸಿಂಗಲ್ ಪ್ರಾಡಕ್ಟ್. ಅದಕ್ಕೆ ಕಾಂಬಿನೇಷನ್ ರಿಯಾಕ್ಷನ್ ಅಂತೀವಿ. ಇಲ್ಲಿ ಎದಕ್ಕೆ ಯೂಸ್ ಮಾಡ್ತಾರೆ? ವೈಟ್ ವಾಷಿಂಗ್ ಯೂಸ್ ಮಾಡ್ತಾರೆ. ಇಲ್ಲಿ ಎಕ್ಸಾಂಪಲ್ ಕೊಡ್ಬೋದು. ಕ್ವಿಕ್ ಲೈಮ್ ಅನ್ನ ವಾಟರ್ ಜೊತೆ ಮಿಕ್ಸ್ ಮಾಡಿದ್ರೆ ಲೈಮ್ ವಾಟರ್ ಸಿಗುತ್ತೆ. ಹೇಳ್ತಾರೆ ಅವು ಲೈಮ್ ವಾಟರ್ ಇಸ್ ಪ್ರಿಪೇರ್ಡ್ ಅಂದ್ರೆ ಬರೀಬೇಕು ಕ್ವಿಕ್ ಲೈಮ್ ಪ್ಲಸ್ ವಾಟರ್ ಅಂತ. ಅಂಡರ್ಸ್ಟುಡ್ ಎವರಿಬಡಿ? There are types of chemical reaction. There are 2 types of chemical reaction: exothermic, endothermic. ನೋಡ್ರಿ 10 ವರ್ಷ ಪೇಪರ್ ಆದ್ರೆ 5 ಸಲ ಇದು ಬಂದಾವ, ಹಂಗಂದ್ರೆ ಈ ಸಲ ಬರೋ ಸಾಧ್ಯತೆ ಬಹಳ ಅದಾವ. ಇದು ನೋಡ್ಕೊಂಡು ಹೋಗ್ರಿ. ಎಕ್ಸೋಥರ್ಮಿಕ್ ಅಂದ್ರೆ ಇಲ್ಲಿ ಹೀಟ್ ರಿಲೀಸ್ ಆಗುತ್ತೆ. ಎಂಡೋಥರ್ಮಿಕ್ ಅಂದ್ರೆ ಹೀಟ್ ಅಬ್ಸರ್ವ್ ಆಗುತ್ತಾ. ಎಕ್ಸಾಂಪಲ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. 2 ಮಾರ್ಕ್ಸ್ 3 ಮಾರ್ಕ್ಸ್ ಗೆ ಬಹಳ ಇಂಪಾರ್ಟೆಂಟ್ ಅಂತ ನೋಡ್ಕೊಂಡು ಹೋಗ್ರಿ. ವೈ ರೆಸ್ಪಿರೇಷನ್ ಈಸ್ ಎಕ್ಸೋಥರ್ಮಿಕ್ ಇನ್ ರಿಯಾಕ್ಷನ್. ಈ ರೆಸ್ಪಿರೇಷನ್ ಅನ್ನೋದು ಯಾಕೆ ಎಕ್ಸೋಥರ್ಮಿಕ್? ಡ್ಯೂರಿಂಗ್ ಡೈಜೆಷನ್ ಫುಡ್ ಈಸ್ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್.
ಈಗ ಊಟ ಮಾಡ್ತೀವಲ್ರಿ ಅದು ಸಣ್ಣ ಸಣ್ಣ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ರೈಸ್, ಪೊಟ್ಯಾಟೋಸ್ ಮತ್ತೆ ಬ್ರೆಡ್ ಇರ್ತಾವಲ್ಲ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಆಗಿರ್ತೈತ್ರಿ. These carbohydrates are broken down into to form glucose. Carbohydrates ಸ್ವಲ್ಪ ಕಾಂಪ್ಲೆಕ್ಸ್ ಇರ್ತೈತ್ರಿ, ಅದು ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಆಗಿ, ಇದು ಗ್ಲೂಕೋಸ್ ಅನ್ನೋದು ಒಂಥರ ಸಿಂಪಲ್ ಸಬ್ಸ್ಟೆನ್ಸ್ ವಿಚ್ ಕಂಬೈನ್ಸ್ ವಿತ್ ಆಕ್ಸಿಜನ್. ಇವು ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾವ ಇನ್ ದಿ ಸೆಲ್ಸ್ ಆಫ್ ಅವರ್ ಬಾಡಿ ಟು ಪ್ರೊಡ್ಯೂಸ್. ಇದೇನ್ ಪ್ರೊಡ್ಯೂಸ್ ಮಾಡ್ತು? ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ತು. ಎಕ್ಸೋಥರ್ಮಿಕ್ ಏನಂತ ಅಂದಿದ್ದೆ, ಹೀಟ್ ರಿಲೀಸ್ ಆಯ್ತಲ್ಲ, ಅದಕ್ಕೆ ಸೊ ರೆಸ್ಪಿರೇಷನ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಂಪಾರ್ಟೆಂಟ್ ರೀ, ನೋಡ್ಕೊಂಡು ಹೋಗ್ರಿ. Decomposition reaction 3 types ರೀ: thermal decomposition, electrolytic decomposition, photoelectric decomposition. ಈ thermal decomposition reaction ಅಂದ್ರೆ ಏನ್ರಿ? ಕಾಂಬಿನೇಷನ್ ಏನಾಯ್ತ್ರಿ? ಎರಡು ಸೇರ್ ಒಂದ್ ಆಯ್ತ್ರಿ. ಇಲ್ಲಿ ಒಂದ್ ಸೇರ್ ಎರಡು ಆಕತ್ರಿ. ನೋಡ್ರಿ, ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ರೆ ಅದು ಏನಾಗುತ್ತೆ? CaO CO2. ಇಲ್ಲಿ ಒಂದ್ ರಿಯಾಕ್ಟೆಂಟ್ ಇಂದ ಎರಡು ಪ್ರಾಡಕ್ಟ್ ಆಯ್ತ್ರಿ, ಅದಕ್ಕೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತಾರ. ಥರ್ಮಲ್ ಅಂದ್ರೆ ಹೀಟ್ ಮುಖಾಂತರ ಆಕತ್ರಿ. ಎಲೆಕ್ಟ್ರೋಲೈಟ್ ಅಂದ್ರೆ ಅದೇ ಎರಡು ಇರುತ್ತಲ್ಲ, ಕ್ಯಾಥೋಡ್ ಆನೋಡ್, ಅದ್ರ ಮುಖಾಂತರ ಆಕತ್ರಿ. ಫೋಟೋ ಡಿಕಂಪೋಸಿಷನ್ ಅಂದ್ರೆ ಸನ್ಲೈಟ್ ಮುಖಾಂತರ ಆಕತ್ರಿ. ಅರ್ಥ ಆಯ್ತೇನ್ರಿ? ನೋಡ್ರಿ, ಈ ಡಯಾಗ್ರಾಮು 3 ಮಾರ್ಕ್ಸ್ ಕೇಳೋ ಸಾಧ್ಯತೆ ಐತ್ರಿ. 10 ವರ್ಷ ಪೇಪರ್ ಆಗಿದ್ರೆ 8 ಸಲ ಕೊಟ್ಟಿರ್ರಿ. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ರೀ, ಇಂಪಾರ್ಟೆಂಟ್ ರೀ, ಬಹಳ ಇಂಪಾರ್ಟೆಂಟ್. ಇದೊಂದು ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ರೀ. ಇಲ್ಲಿ ಎರಡು ರೀತಿಯ ಬರ್ತೈತ್ರಿ ಎಲಿಮೆಂಟ್, ಒಂದು ಹೈ ರಿಯಾಕ್ಟಿವ್ ಎಲಿಮೆಂಟ್, ಒಂದು ಲೋ ರಿಯಾಕ್ಟಿವ್ ಎಲಿಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಇಬ್ರು ಫ್ರೆಂಡ್ಸ್ ಇದಾರ್ರಿ, ಒಬ್ಬ ಹೈ ಸ್ಟೂಡೆಂಟ್, ಒಬ್ಬ ಲೋ ಸ್ಟೂಡೆಂಟ್. ಬೆಂಚಲ್ಲಿ 4 ಜನರು ಕುಂತಿರ್ರಿ, ಒಬ್ಬ ಬರ್ತಾನ ಹೈ ಕ್ಲಾಸ್ ಸ್ಟೂಡೆಂಟ್, ಒಬ್ಬ ಲೋ ಕ್ಲಾಸ್ ಸ್ಟೂಡೆಂಟ್ ಕುಂತಿರ್ತಾನ್ರಿ. ಅವ್ನು ಹೈ ಕ್ಲಾಸ್ ಇರೋನ್ ಏನ್ ಮಾಡ್ತಾನ್ರಿ? ಅವ್ನು ಹೈ ಪವರ್ ಇರ್ತಲ್ರಿ, ಅವನಿಗೆ ಕಿತ್ತುವಸ್ದ ಅವ್ನು ಕೂರ್ತಾನ್ರಿ. ಅದ್ರ ಹೈ ಕ್ಲಾಸ್ ಕುತ್ಕೊಂಡ ಅಂತ ತಿಳ್ಕೊಳ್ರಿ. ಲೋ ಕ್ಲಾಸ್ ಅವ್ನು ಬಂದ್ರೆ ಏನ್ ಮಾಡ್ತಾನ್ರಿ? ಇವನೇ ಎದ್ ಕಳಿಸ್ತಾನ್ರಿ, ಅವ್ನ ಜಾಗದಲ್ಲಿ ಅವ್ನು ಕೂರ್ತಾನ. ಇಲ್ಲೂ ಹಂಗೆ, ಇಲ್ಲಿ ಹೈ ರಿಯಾಕ್ಟಿವ್ ಎಲಿಮೆಂಟ್ಸ್ ಇರ್ತದೆ ಇಲ್ರಿ, ಅದು ಲೋ ರಿಯಾಕ್ಟಿವ್ ಎಲಿಮೆಂಟ್ಸ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಎಕ್ಸಾಂಪಲ್ ನೋಡೋಣ ಬರ್ರಿ. ಇಲ್ಲಿ ಐರನ್ ನ ಕಾಪರ್ ಸಲ್ಫೇಟ್ ಜೊತೆ ಮಿಕ್ಸ್ ಮಾಡಿದ್ವಿ. ಇಲ್ಲಿ ಐರನ್ ಕಾಪರ್ಗೂ ಜಾಸ್ತಿ ಮೋರ್ ರಿಯಾಕ್ಟಿವ್. ಅವಾಗ ಏನ್ ಮಾಡ್ತತಿ? ಇದು ಐರನ್ ಮಾಳ ಪವರ್, ಹೋಗಪ್ಪ ಹೋಗು ನಾನ್ ಬರ್ತೀನಿ ಅಂತ ಬಂದೆ FeSO4 ನ ಜೊತೆ ಫಾರ್ಮ್ ಮಾಡ್ತೈತ್ರಿ, ಕಾಪರ್ನ ಮುಂದೂಡ್ತತ್ರಿ. ನೋಡ್ರಿ, ರಿಯಾಕ್ಟಿವಿಟಿ ಸೀರೀಸ್ ಯಾವ್ದು ಹೈ ರಿಯಾಕ್ಟಿವ್, ಯಾವ್ದು ಲೋ ರಿಯಾಕ್ಟಿವ್ ರೀ, ಇದು ನೋಡ್ಕೊಂಡು ಹೋಗ್ರಿ. 1 ಮಾರ್ಕ್ಸ್ಗೆ MCQs ಬರ್ಬೋದ್ರಿ. ಮತ್ತೆ ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ 4 ಕೊಡ್ತಾರೆ ನೋಡ್ರಿ: ಪೊಟ್ಯಾಸಿಯಮ್, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ. ಇವು 4 ಯಾವ್ದು ಹೈ ರಿಯಾಕ್ಟಿವ್ ರೀ? ಪೊಟ್ಯಾಸಿಯಂ. ನೆಕ್ಸ್ಟ್ ಯಾವ್ದು ಬರ್ತೈತ್ರಿ? ಸೋಡಿಯಂ. ಅದಕ್ಕೆ ಇದನ್ನ ಬ್ಯಾರ್ ಕೊಡ್ಕೊಂಡೆ ಹೋಗೋದು ಬೆಟರ್ ಅನ್ಕಂತೀನ್ರಿ, ನಿಮ್ಮ ಇಷ್ಟ ರೀ. ನೋಡ್ರಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಏನಾಗತ್ತೆ ಗೊತ್ತೇನ್ರಿ? ರಿಯಾಕ್ಷನ್ಸ್ ಇನ್ ವಿಚ್ ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಇಲ್ಲಿ ಅಯಾನ್ಸ್ ಗಳು ಎಕ್ಸ್ಚೇಂಜ್ ಆಗ್ತಾವ್ರಿ. ಇಲ್ಲಿ BaCl2 ಏನಾಗುತ್ತೆ? Ba2+ ಆಗುತ್ತೆ, Cl- ಆಗುತ್ತೆ. ಇಲ್ಲಿ Na2SO4 ಏನಾಗುತ್ತೆ? Na+SO4 2- ಆಗ್ತೈತಿ. ಇಲ್ಲಿ ನೋಡ್ರಿ, BaSO4 ಆಯ್ತ್ರಿ, NaCl ಆಯ್ತು, ಎರಡು ಫಾರ್ಮ್ ಆಯ್ತು. ಇಲ್ಲಿ ಅಯಾನ್ಸ್ ಗಳು ಎಕ್ಸ್ಚೇಂಜ್ ಆದ್ರಿ, ಅದಕ್ಕೆ ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಅಂತಾರ. ನೀವು ಎಕ್ಸಾಂಪಲ್ ತವ ನೋಡ್ಕೊಂಡು ಹೋಗ್ರಿ. ನೋಡ್ರಿ, ಆಕ್ಸಿಡೇಷನ್ ರಿಡಕ್ಷನ್ ಇದನ್ನು ಬಹಳ ಇಂಪಾರ್ಟೆಂಟ್ ರೀ. ನಾನು ಏನ್ ಹೇಳ್ತೀನಿ ಅವ ಬರ್ತಾವ. ಈಲೇಷನ್, ಆಸಿಡ್ ಬೇಸ್, ನಾನು ಏನ್ ಹೇಳ್ತೀನಿ ಅವೇ ಬರ್ತಾವ. ಇವು ನೆಟ್ಟಿಗೆ ಓದ್ಕೊಂಡು ಹೋಗ್ರಿ ಅಷ್ಟೇ. ಆಕ್ಸಿಡೇಷನ್ ಅಂದ್ರೆ ಎಡಿಷನ್ ಆಫ್ ಆಕ್ಸಿಜನ್. ಆಕ್ಸಿಜನ್ ನ ಆಡ್ ಮಾಡ್ಬೇಕು, ಇಲ್ಲಂದ್ರೆ ಹೈಡ್ರೋಜನ್ ನ ರಿಮೂವ್ ಮಾಡಬೇಕು. ರಿಡಕ್ಷನ್ ಅಂದ್ರೆ ಏನ್ರಿ? ಹೈಡ್ರೋಜನ್ ನ ಆಡ್ ಮಾಡೋದು, ಆಕ್ಸಿಜನ್ ನ ರಿಮೂವ್ ಮಾಡೋದು. ಇಷ್ಟೇ ರೀ. ಕೀವರ್ಡ್ ನೆನ್ಪಿಟ್ಕೊಂಡು ಹೋಗ್ರಿ, ಟೆಕ್ಸ್ಟ್ ಬುಕ್ ಅಲ್ಲಿ ಉದ್ದು ಕೊಟ್ಟಿರ್ತಾರ, ಅವೆಲ್ಲ ಓದ್ಬಾರ್ದು. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಇದೊಂದು ಸಬ್ಸ್ಟೆನ್ಸ್ ವಿಚ್ ಗಿವ್ಸ್ ಐದರ್ ಆಕ್ಸಿಜನ್, ಇದು ಆಕ್ಸಿಜನ್ ನ ಕೊಡುತ್ತಾ, ಇಲ್ಲಾಂದ್ರೆ ಹೈಡ್ರೋಜನ್ ನ ರಿಮೂವ್ ಮಾಡುತ್ತಾ. ಅದಕ್ಕೆ ಆಕ್ಸಿಡೈಸಿಂಗ್ ಏಜೆಂಟ್ ರೀ. ಸಬ್ಸ್ಟೆನ್ಸ್ ವಿಚ್ ಐದರ್ ಗಿವ್ಸ್ ಹೈಡ್ರೋಜನ್, ಇದು ಹೈಡ್ರೋಜನ್ ನ ಕೊಡುತ್ತೆ, ಇಲ್ಲಾಂದ್ರೆ ಆಕ್ಸಿಜನ್ ನ ರಿಮೂವ್ ಮಾಡುತ್ತೆ. ಅದಕ್ಕೆ ರೆಡ್ಯೂಸಿಂಗ್ ಏಜೆಂಟ್ ಅಂತಾರ್ರಿ. ಈಗ ಇದು ರ್ಯಾಂಚಿಡಿಟಿ ರೀ, ಇಂಪಾರ್ಟೆಂಟ್ ರೀಪ. ಇಟ್ ಇಸ್ ಎ ಪ್ರೊಸೆಸ್ ಆಫ್ ಸ್ಲೋ ಆಕ್ಸಿಡೇಷನ್ ಆಫ್ ಆಯಿಲ್ಸ್ ಅಂಡ್ ಫ್ಯಾಟ್ಸ್ ಪ್ರೆಸೆಂಟ್ ಇನ್ ದಿ ಫುಡ್. ಈ ಆಯಿಲ್ಸ್ ಮತ್ತೆ ಫ್ಯಾಟ್ಸ್ ಫುಡ್ ಇರ್ತಾವಲ್ಲ, ಫುಡ್ ಮೆಟೀರಿಯಲ್ಸ್ ಅಲ್ಲಿ, ಅವನ್ನ ಆಕ್ಸಿಡೈಸ್ ಮಾಡ್ತಾವ. ಇವು ಆಕ್ಸಿಡೈಸ್ ಏನ್ ಮಾಡಿದ್ರೆ ಏನ್ ಮಾಡ್ತಾವ? ಕೆಟ್ಟ ಸ್ಮೆಲ್ ಬರ್ತಾವ. ಈ ರ್ಯಾಂಚಿಡಿಟಿನ ಪ್ರಿವೆಂಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೋದ್ರಿ? ವ್ಯಾಕ್ಯೂಮ್ ಪ್ಯಾಕಿಂಗ್ ಮತ್ತೆ ರೆಫ್ರಿಜರೇಷನ್ ಮತ್ತೆ ಯೂಸಿಂಗ್ ಆಂಟಿ ಆಕ್ಸಿಡೆಂಟ್ಸ್. ಎರಡು ಕೇಳ್ತಾರ್ರಿ, ಎರಡು ಬರೀರಿ, ಇಷ್ಟರಲ್ಲೇ ಈಸಿ ಇದಾವ. ಇದು ಬಹಳ ಇಂಪಾರ್ಟೆಂಟ್ ರೀ, ಬಹಳ ಸಲ ಕೇಳಿದಾರ. ನಮ್ಮ ಟೆಸ್ಟ್ ಅಲ್ಲೂ ಕೇಳಿದ್ರು, ನೋಡ್ಕೊಂಡು ಹೋಗ್ರಿ. A soda lime is bound to form quicklime and gas. Define the reaction. ಇದು ಯಾವ ರಿಯಾಕ್ಷನ್ ರೀ? CaCO3 ಇರೋದು, CaO+ CO2. ಏನಂದಿದ್ದೆ ನಾನು? ಒಂದು ರಿಯಾಕ್ಟೆಂಟ್ ಎರಡು ಪ್ರಾಡಕ್ಟ್ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ಇದು ಒಂದು ಡಿಕಂಪೋಸಿಷನ್ ರಿಯಾಕ್ಷನ್ ಅಂದಿದ್ದೆ ರೀಪ ನಾನು.
A reaction in which single reactant breaks down to form two or more products is known as decomposition reaction. ಇದಕ್ಕೆ ಒಂದು ಮಾರ್ಕ್ಸ್ ಕೊಡ್ತಾನ್ರಿಪ್ಪ. ಮತ್ತೆ ನೀವು ಕೆಮಿಕಲ್ ಇಕ್ವೇಷನ್ ಬರೀತಿರಲ್ಲ ಅದಕ್ಕೆ ಒಂದು ಮಾರ್ಕ್ಸ್ ಕೊಡ್ತಾನ್ರಿಪ್ಪ. ಸ್ಟೂಡೆಂಟ್ಸ್, ದಿಸ್ ವಾಸ್ ಎವ್ರಿಥಿಂಗ್. ಆಲ್ ದಿ ಬೆಸ್ಟ್ ಎವ್ರಿಬಡಿ. ಎಲ್ಲರೂ ಚೆನ್ನಾಗಿ ಓದ್ಕಲ್ರಿ. ನಾ ಎಕ್ಸ್ಪೆಕ್ಟ್ ಮಾಡೋದು ಎಲ್ಲರಿಗೂ ಔಟ್ ಆಫ್ ಔಟ್ ಬರಲಿ ಅಂತ. ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್.